ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಅಂತ ವಾಗ್ಗೇಯಕಾರರು, ತುಂಬ ಪ್ರಸಿದ್ಧ. ಸಂಗೀತ ಗೊತ್ತಿರೋರು ಸಾಮಾನ್ಯ ದೀಕ್ಷಿತರ ಹೆಸರು ಗೊತ್ತಿರುತ್ತೆ. ದೀಕ್ಷಿತರ ಜೀವನದಲ್ಲಿ ಆದಂಥ ಒಂದು ಘಟನೆ, ಅವರು ನವಗ್ರಹ ಕೃತಿಗಳನ್ನ ರಚಿಸಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ತುಂಬ ಹೊಟ್ಟೆ ನೋವು ಅಂತ ತುಂಬ ಒದ್ದಾಡ್ತಿದ್ದಾಗ ಅವನಿಗೆ ಅದಕ್ಕೆ ಅವರು ಸೂಚಿಸಿದಂತಹ ಪರಿಹಾರವನ್ನು ಮಾಡ್ಕೊಳ್ಳೋಕೆ ಸಾಮರ್ಥ್ಯ ಇರಲಿಲ್ಲ ಅಂತ ಗೊತ್ತಾದಾಗ ದೀಕ್ಷಿತರೇ ಜೋಯಿಸರಾಗಿದ್ರು ಅಂತ. ಮುತ್ತುಸ್ವಾಮಿ ದೀಕ್ಷಿತರೇ ಜ್ಯೋತಿಷವನ್ನು ಬಲ್ಲವರಾಗಿದ್ದರು. ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಆ ಕೃತಿಯನ್ನು ರಚನೆ ಮಾಡಿ, ನೋಡಪ್ಪ ನೀನು ಈ ಕೃತಿಯನ್ನು ಕೇಳು ನೀನು ಅಂತ ಹೇಳಿ, ಅದರಿಂದಲೂ ಅವನಿಗೆ ಪರಿಹಾರ ಆಯಿತು. ಈ ಉದಾಹರಣೆ ಕೊಟ್ಟಿದ್ದೇನಕ್ಕೆ ಅಂದರೆ, ಹೋಮ ಹವನ ಮಾಡೋದ್ರಿಂದ ಮಾತ್ರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರಿಂದ ಮಾತ್ರ ದೋಷಗಳ ಪರಿಹಾರ ಆಗತ್ತೆ ಅನ್ನೋದು ಶುದ್ಧ ಸುಳ್ಳು. ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ದೋಷ ಎಷ್ಟು ತೀವ್ರವಾಗಿದೆ ಅಂತ ನೋಡಿಕೊಂಡು ಆಯಾಯ ತೀವ್ರತೆಗೆ ಅನುಗುಣವಾಗಿ ಪರಿಹಾರವನ್ನು ಸೂಚಿಸಬೇಕು. ಅವನ ಹತ್ರ 10 ಲಕ್ಷ ರೂಪಾಯಿ ಇದೆ, ಅವನು ಶ್ರೀಮಂತ, ಅದಕ್ಕೋಸ್ಕರ ಅವನು ಒಂದು ಇಂಜೆಕ್ಷನಲ್ಲಿ ಹೋಗೋ ರೋಗಕ್ಕೆ ಆಪರೇಷನ್ ಮಾಡು ಅಂತ ಹೇಳಿದ್ರೆ ಎಷ್ಟು ತಪ್ಪೋ, ಅದೇ ರೀತಿಯಾಗಿ ಇಲ್ಲಿ ಶ್ರೀಮಂತಿಕೆ ಬಡತನ ಮುಖ್ಯ ಅಲ್ಲ, ಇಲ್ಲಿ ದೋಷದ ತೀವ್ರತೆ ಮುಖ್ಯ.